ಯಾವಾಗ ಸಿದ್ಧಾರೂಢರು ಆ ಕಾರ್ಯಕ್ರಮಕ್ಕೆ ಹೋಗಿದ್ರು, ಈ ಕಡೆ ದಾಸೋಹದ ವ್ಯವಸ್ಥೆಗಳ ನಡೆದಿದ್ದು ಅಂತ, ಪ್ರಸಾದದ ವ್ಯವಸ್ಥೆಗಳ ನಡೆದಿದ್ದು ಅಂತ. ಸಿದ್ಧಾರೂಢರು ಬರ್ತಾರಂದ್ರೆ ಎಲ್ಲ ಕಡೆಯಿಂದ ಹಳ್ಳಿಯ ಜನ ಕಿತ್ಕೊಂಡು ಬಂದಿತ್ತು, ಬಹಳ ಜನ ಸೇರಿತ್ತು, ಜನಸಾಗರ ಹರಿದು ಬಂದಿತ್ತು. ಸಿದ್ಧಾರೂಢರು ನೋಡಬೇಕು ಅಂತ ಅವರೆಲ್ಲರಿಗೆ ದಾಸೋಹದ ವ್ಯವಸ್ಥೆಗಳನ್ನು ಮಾಡಬೇಕಲ್ಲ. ಅಕ್ಕಿ ಪಾಕೆಟ್ ಸುರ್ಯಾಕತ್ರು, ಮಸ್ತ್ ಪಾಯಸ ಮಾಡಬೇಕು ಅಂತ ತುಪ್ಪ ಕಾಸಾಕತ್ರು, ಏನೆಲ್ಲ ಭಾಳ ವೆರೈಟಿ ಮೃಷ್ಟಾನ್ನ ಭೋಜನವನ್ನು ದಾಸೋಹಕ್ಕೆ ವ್ಯವಸ್ಥೆ ಮಾಡಕತ್ರು ಭಕ್ತರು. ಬಹಳ ನಿಷ್ಠೆಯಿಂದ ಅಡಿಗೆ ಮಾಡುವಂಥ ಭಕ್ತ ಸಿದ್ಧಾರೂಢರು ಅಪ್ಪಟ ಭಕ್ತ ಆಗಿದ್ದ. ಸಿದ್ಧಾರೂಢ ಶಿವ ಅಂತ ಅಡಿಗೆ ಮಾಡುವಂಥ ಸಂದರ್ಭದೊಳಗೆ ಆ ಕಡೆ ಸಿದ್ಧಾರೂಢರು ಪ್ರವಚನ ನಡೆದಿತ್ತಂತ. ಜ್ಞಾನದ ಬುದ್ಧಿಯನ್ನು ಸಿದ್ಧಾರೂಢರು ಒಂದು ಕಡೆ ನೀಡಾಕತ್ತಾರ, ಈ ಕಡೆ ದಾಸೋಹದ ಎಲ್ಲ ಕೈಂಕರ್ಯಗಳ ನಡೆದಾವ. ಏನ ತುಪ್ಪ ಕಾಸುವಂತ ಸಂದರ್ಭದೊಳಗ ತುಪ್ಪ ಮಸ್ತ್ ಕಾಯ್ತದ, ಅದನ್ನು ತೆಗೆದು ಒಂದು ಬೋಗಾಣಿ ಒಳಗೆ ಹಾಕಬೇಕು ಅಂತ ಹಿಂಗ ದೊಡ್ಡ ಡಬ್ರಿ ಒಳಗೆ ಕಾಸಾಕತ್ತಿದ್ರು. ತೆಗೆದ ಇನ್ನೊಂದು ಕಡೆ ಹಾಕಬೇಕು ಅಂತ ಹಿಂಗೆ ಹಿಡಿದ ಆ ಭಕ್ತ, ಅಡುಗೆ ಮಾಡುವಂಥ ಭಕ್ತ ಹಿಂಗ ಬೋಗಾನಿ ಹಿಡಿದು ಹಿಂಗೆ ಎತ್ತಿ ಹಾಕಬೇಕು ಅನ್ನುವಷ್ಟ್ರೊಳಗೆ ಅದು ಚೆಲ್ಲಿ ಬಿಡ್ತದ, ಕೈ ಈ ಕಾಲಿಗೆಲ್ಲ ಬಿದ್ದು ಬಿಡ್ತದ, ಮ್ಯಾಲಿನ ತೊಗಲೆಲ್ಲ ಕಿತ್ತದ, ಗುಳ್ಳಿ ಎಳಕತ್ತು ಬಿಡ್ತಾವ ಮೈ ಮೇಲೆ. ಯಪ್ಪ ಸಿದ್ಧಾರೂಢ ಸಿದ್ಧಾರೂಢ ಅಂತ ನರಳಾಕತ್ತು ಬಿಡ್ತಾನ. ಸಿದ್ಧಾರೂಢರನ್ನ ಒದರ್ತಾನ, ಅಲ್ಲೇ ಮೂರ್ಛೆ ಕೆಳಗೆ ಬಿದ್ದು ಬಿಡ್ತಾನ. ಅವಾಗ ಎಲ್ಲಿರಿ ದವಾಖಾನೆಗಳು, ಯಪ್ಪ ಅಂತ ಕರೆದ್ರೆ ಓಡಿ ಬರಾಕ ಆಂಬುಲೆನ್ಸ್ಗಳು, ಏನು ವ್ಯವಸ್ಥೆಗಳು ಇರಲಿಲ್ಲ. ಯಾವಾಗ ಸಿದ್ಧಾರೂಢ ಅಂತ ಕೆಳಗೆ ಮೂರ್ಛೆ ಬೀಳ್ತಾನ, ಸಿದ್ಧಾರೂಢರು ಆ ಕಡೆ ಪ್ರವಚನ ನಿಲ್ಲಿಸಿ ಓಡಿ ಬಂದ್ರಂತ ನೋಡ್ರಿ. ಸಿದ್ಧಾರೂಢರು ಬಂದು ನೋಡ್ತಾರ, ಭಕ್ತ ಕೆಳಗೆ ಬಿದ್ದಾನ, ಮೂರ್ಛೆ ಹೋಗ್ಯಾನ, ಕಾಲಿನ ತೊಗಲೆಲ್ಲ ಕಿತ್ತಿ ಹೋಗ್ಯತ, ಮೈ ಎಲ್ಲ ಎಲ್ಲೆಲ್ಲಿ ಸಿಡಿದಿತ್ತು ಅಲ್ಲೆಲ್ಲ ಗುಳ್ಳಿಗಳು ಎದ್ದಾವ. ಸಿದ್ಧಾರೂಢರು ಬಂದು ಏನೂ ಮಾಡಲಿಲ್ಲ. ಅವರು ಯಪ್ಪ ಅಂದರು. ಮೂರ್ಛೆ ಹೋಗಿದ್ದ, ಏನು ನಡೆಯಾಕತ್ತೈತೆ ಅನ್ನೋದು ಗೊತ್ತಿರಲಿಲ್ಲ. ಅವ್ರೇನು ರೇಸ್ ಇಟ್ಟಿಲ್ಲ, ಈ ಕಡೆ ನೋಡ್ರಿ ಅಪ್ಪ, ಯಪ್ಪ ಈ ಕಡೆ ನೋಡ್ರಿ, ಮಸ್ತ್ ಹಿಂಗೆ ಹನಿಕೆ ಹಾಕಿ ನೋಡ್ತಾರೆ, ಎಲ್ಲಿ ಹೊಂಟ್ರ ಅವ್ರು ಅಂತ. ಯಾವಾಗ ಸಿದ್ಧಾರೂಢರು ಬಂದು ಅವನ ತಲೆ ಮೇಲೆ ಹಿಂಗೆ ಕೈ ಇಡ್ತಾರಂತ, ಹಿಂಗೆ ಕೈ ಹಿಡ್ದ ಮ್ಯಾಲೆ ಎತ್ತಾರಂತ. ಕೈ ಹಿಡ್ದ ಹಿಂಗ ಮ್ಯಾಲೆ ಕೂಡಿಸಿ ಸಿದ್ಧಾರೂಢರು ಸ್ವತಃ ತಮ್ಮ ಹಸ್ತದಿಂದ ಕೈಯಿಂದ ಎಲ್ಲೆಲ್ಲಿ ಗುಳ್ಳಿಗಳು ಹಿಂಗೆ ಚರ್ಮಕ್ಕೆ ತಿತ್ತಿ ಹಿಂಗೆ ಸ್ವಲ್ಪ ಹಿಂಗೆ ಮುಟ್ಟುತ್ತಾರಂತ. ಸಿದ್ಧಾರೂಢರು ಕೇವಲ ಹಸ್ತ ಪರುಷದಿಂದ ಯಾವಾಗ ಹಿಂಗ ಕೈ ಕಾಲ ಹಿಂಗ ಮುಟ್ಟುತ್ತಾರ, ಏನು ಗಾಯಗಳಾಗಿದ್ದು ತೊಗಲೆಲ್ಲ ಕಿತ್ತಿ ಹೋಗಿತ್ತು, ಮತ್ತು ಮೊದಲು ಹೆಂಗಿದ್ದ ಹಂಗಾಗಿ ಎದ್ದು ಕುಂತನಂತ ನೋಡ್ರಿ ಮನುಷ್ಯ ಭಕ್ತ. ಸಿದ್ಧಾರೂಢರ ಕೈಗಳು ಏನು ದವಾಖಾನೆ ಇದ್ದು ಏನ್ರಿ? ಸಿದ್ಧಾರೂಢರ ಕೈಗಳು ಏನು ಔಷಧಿ ಇತ್ತೇನು? ಸಿದ್ಧಾರೂಢರ ಕೈಗಳು ಏನು ಭಾಳ ಚಲೋ ವಿಜ್ಞಾನಿಗಳ ಕೈ ಆಗಿತ್ತೇನು? ಏನೂ ಇಲ್ಲ. ಆದ್ರೆ ತಪಸ್ಸು ಮಾಡಿ 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 ಕೈಗೆ ಭಾಳ ದೊಡ್ಡದಾಗಿರುವಂಥ ಶಕ್ತಿ ಬಂದಿತ್ತು. ಸಿದ್ಧಾರೂಢರ ಕೈ ಹಸ್ತ ಪರುಷವಾಗಿತ್ತು. ಏನು ಮುಟ್ಟುತ್ತಾರ, ಏನು ಮಾತಾಡ್ತಾರ ಅದೆಲ್ಲವೂ ಕೂಡ ನಿಜ ಆಗ್ತಿತ್ತು. ಯಾವಾಗ ಆ ಭಕ್ತನ ಭಕ್ತಿಯನ್ನು ಮೆಚ್ಚಿ ಸಿದ್ಧಾರೂಢರು ಆತನಿಗೆ ಒಳ್ಳೇದಾಗಲಿ ಅಂತಾರಂತ. ಎಲ್ಲಿ ಸಿದ್ಧಾರೂಢರನ್ನ ನೆನೆಸ್ತಿದ್ರು, ಎಲ್ಲಿ ಭಕ್ತಿ ಕಾಣ್ತಿತ್ತು ಅಲ್ಲಿ ಸಿದ್ಧಾರೂಢರು ಇರ್ತಿದ್ರು. ನಮ್ಮ ಎಲ್ಲ ಆಡಂಬರದ ಭಕ್ತಿಗಳಾಗ್ಯಾವು. ದೇವರ ನೋಡ್ತಾನಂತ ಭಕ್ತಿ ಮಾಡೋದು, ದೇವ್ರ ಕಡೆ ಸುಮ್ಮ ನೈವೇದ್ಯ ಅಂತ ತಗೊಂಡು ಹೋಗೋದು, ಸುಮ್ಮ ಕೈ ಮಾಡಿ ಓಡಿ ಬರೋದು ಈ ಕಡೆ. ಅದು ದೇವ್ರಿಗೆ ಎಡಿ ಹೆಂಗೆ ಮಾಡಿರ್ತೀವ್ರಿ ನಾವು ನೋಡಬೇಕು. ಒಣ್ಣೆ ಏನು ಮಾಡ್ತಿರಲ್ಲ ಅಡುಗೆ, ಒಣ್ಣೆ ಚಪಾತಿನ ದೇವ್ರಿಗೆ ಕೊಡ್ಬೇಕಂತಂದು. ಆ ಒಣ್ಣೆ ಚಪಾತಿ ಹೆಂಗೆ ಮಾಡಿರ್ತೀರಿ, ಸರಿಯಾಗಿ ಬೇಯಿಸಿರಲ್ಲ, ಬೆಂದಿರಲ್ಲ,
ಅಂಥದ್ದು ಒಯ್ದು ದೇವ್ರಿಗೆ ಹಿಡಿದು ಅಲ್ಲಿ ಸೊಮ್ಮ ಈ ಕಡೆ ಹಿಂಗೆ ಕೈ ಮಾಡಿದ ಈ ಕಡೆ ನಮ್ಗ ಯಪ್ಪ ಅಂತ ಹೊಡಿದ ಈ ಕಡೆ. ನಮ್ಮವು ಆಡಂಬರದ ಭಕ್ತಿಗಳಾಗ್ಯಾವ ಇವು. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಹರಿಯ ಆಯುಷ್ಯವಾಯಿತು, ವೇದವ ನೋದಿದ ಬ್ರಹ್ಮನಃ ಶಿರವೂ ಹೋಯಿತು. ನಾದಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ, ಎದುರು ಪ್ರಿಯರಿ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಭಾಳ ಚಲೋ ಭಗವಂತ ಒಲಿಬೇಕಾಗಿತ್ತು ನಾದಕ್ಕ. ಅಂದ್ರೆ ಇವತ್ತು ಇವರೇನು ಸಿದ್ದು ಬಾಲಾಜಿ ಕುಂತಾರಲ್ರಿ, ಇವರು ಇಲ್ಲಿ ಇರಬಾರ್ದಾಗಿತ್ತು, ಮೋಕ್ಷವನ್ನು ಪಡೆದುಕೊಳ್ಬೇಕಾಗಿತ್ತು. ದೇವರ ಬೇಡಿದ್ದನ್ನು ಇವ್ರಿಗೆ ಕೊಡಬೇಕಾಗಿತ್ತು. ದೇವರು ಬೇಡಿದ್ದನ್ನು ಕೊಡ್ತಾನ ಯಾವಾಗ್ರಿ? ಆ ನಾದದೊಳಗೆ ಭಕ್ತಿ ಅಡಗಿದಾಗ. ನಾ ಒದರಾಕತ್ತೀನಿ, ನಾ ಮಾಡುವಂಥ ಪ್ರವಚನದೊಳಗೆ ಭಕ್ತಿ ನಿಷ್ಠೆ ಇತ್ತು ಅಂದ್ರೆ, ಸೇವಾ ಕೈಂಕರ್ಯ ಇತ್ತು ಅಂದ್ರೆ ಶಿವ ಒಲಿತಾನ. ಬರೇ ಪೇಮೆಂಟಿಗಾಗಿ ಬಂದು ಮಾತಾಡಿ ಹೋದ್ನಿ ಅಂದ್ರೆ ಶಿವ ಒಲಿತಾನೇನ್ರಿ? ಸಾಧ್ಯನೇ ಇಲ್ಲ. ಹೊರಗಿನ ಉದಾಹರಣೆ ಕೊಟ್ರೆ ನಿಮಗೆ ತಿಳಿಯಂಗಿಲ್ಲ, ನಮ್ದ ಕೊಡ್ಬೇಕು ನಿಮಗೆ. ನಾದ ಪ್ರಿಯನು ಶಿವನಲ್ಲವಯ್ಯ, ವೇದ ಪ್ರಿಯನು ಶಿವನಲ್ಲವಯ್ಯ. ಭಾಳ ಜನ ಅಂತಾರ ನೋಡ್ರಿ, ಭಜನಾಕ ಭಾಳ ಚಲೋ ದೇವ್ರು ಒಲಿತಾನ. ಗುಡಿ ಒಳಗ ಕುಂತು ನಮ ಶಿವಾಯ ಚ ನಮ ಸಾಮ್ರಾಯ ಚ ನಮ ಸೋಮಾಯ ಚ ಶಂಭವಾಯ ಚ ಭಾಳ ಚಲೋ ಮಂತ್ರ ಅಂದ, ಸದ್ದೋ ಜಾತಂ ಪ್ರವಧ್ಯಾಮೆ ಸದ್ದೋ ಜಾತ ಯವೇ ನಮೋ ನಮಃ ಅಂತ ಭಾಳ ಸ್ಪಷ್ಟವಾಗಿ ಮಂತ್ರ ಅಂದ ದೇವರನ್ನ ಪೂಜೆ ಮಾಡಿದ್ರೆ ದೇವ್ರು ಒಲಿತಾನ ಅಂತ ಭಾಳ ಜನ ಅಂತಾರ. ಇವತ್ತು ಗುಡಿ ಪೂಜಾರಿ ಕೋಟ್ಯಾಧೀಶರಾಗಬೇಕಾಗಿತ್ತು. ಯಾಕ್ರಿ? ಭಕ್ತಿ ಅನ್ನೋದು ಬೇಕು. ಒಬ್ಬ ಅಪ್ಪ 2 ದಿನ ಭಾಳ ನಿಷ್ಠೆಯಿಂದ ಶಿವನ ಪೂಜೆ ಮಾಡ್ತಿದ್ದ ಅಂತ. 2 ದಿನ ಊರಿಗೆ ಹೋಗೋದು ಬಂತಂತ ತನ್ನ ಮಗಳಿಗೆ ಹೇಳಿದ, ಯಪ್ಪ ನಾನು 2 ದಿನ ಊರಿಗೆ ಹೊಂಟೀನಿ, ನಿನ್ನ ಪೂಜೆ ಮಾಡಕ್ಕ ನಿನಗ ನೈವೇದ್ಯವನ್ನು ಹಿಡಿಯಕ ನನ್ನ ಮಗಳಿಗೆ ಹೇಳಿ ಹೋಗ್ತೀನಪ್ಪ, ನನ್ನನ್ನು ಕ್ಷಮಾ ಮಾಡು ಅಂತ ದೇವ್ರ ಕಡೆ ಬೇಡಿಕೊಳ್ಳಾಕತ್ತಾನಂತ. 2 ದಿನ ಹೋಗ್ಬರ್ತೇನೆ ಅಂತ ದೇವ್ರಿಗೆ ಹೇಳಿ ತನ್ನ ಮಗಳಿಗೆ ಹೇಳಿದ. 2 ದಿನ ಹೋಗ್ಬರ್ತೇನೆ ಅವ್ವ, ದೇವರಿಗೆ ಮಸ್ತ್ ಪೂಜೆ ಮಾಡಿ ನೈವೇದ್ಯ ಹಿಡಿ ಬಿಸಿ ಬಿಸಿದ ಅಂತ ಹೇಳಿದ. ಅವಾಗ ಆ ಮಗಳು ಅನ್ಕೊಂಡ್ಲು, ಓಹೋ ದೇವ್ರ ಪೂಜೆ ಮಾಡಿ ನಾವೇನು ಬಿಸಿ ಬಿಸಿ ಅಡಿಗೆ ಬೈದ ನೈವೇದ್ಯ ಹಿಡಿತೀವಿ, ದೇವ್ರು ತಿಂತಾನ ಅಂತ ಅನ್ಕೊಂಡ್ಲಕ್ಕಿ. ಆಕೆಗೇನು ಗೊತ್ತ್ರಿ ಪಾಪ ಮಗಳು. ಆದ್ರೆ ಮುಗ್ಧ ಭಕ್ತಿ ಯಾರು ಬಲ್ಲವರು? ಯಾವಾಗ 1 ದಿನ ಪೂಜೆ ಮಾಡಿ ಮಸ್ತ್ ಬಿಸಿ ಬಿಸಿ ಅಡಿಗೆ ಮಾಡಿ ಒಂದು ಪ್ಲೇಟ್ ಒಳಗೆ ಮಸ್ತ್ ತೊಳ್ಕೊಂಡು ಹೊಸ ಪ್ಲೇಟ್ ಒಳಗೆ ಅಪ್ಪನಂಗ ಆ ಅಡುಗೆಯನ್ನು ಅದರೊಳಗೆ ಇಟ್ಟು ಶಿವನ ಮುಂದೆ ಒಯ್ದಿಟ್ಲಂತ. ಶಿವ ತಗೋ ಉಣ್ಣಪ್ಪ ಬಂದು ಅಂತಾನೇನ್ರಿ ಶಿವ. ನೋಡ್ರಿ ಮುಕ್ತ ಭಕ್ತಿ ಆ ಮಗಳದು ಹೆಂಗಿತ್ತ. ನನ್ನಪ್ಪ ಶಿವನಿಗೆ ಉಣಿಸೇ ಹೊಕ್ಕಾನ ಅಂತ ತಿಳ್ಕೊಂಡು ಆ ಮುಗ್ಧ ಭಕ್ತಿಯಿಂದ ಆ ಪ್ಲೇಟನ್ನು ಹಿಡ್ಕೊಂಡು, ಯಪ್ಪ ಶಿವ ಉಣ್ಣು, ಯಾಕೋ ಹಠ ಮಾಡಕತ್ತಿ, ಏನು ಉಣ್ಣಂಗಿಲ್ಲ, ಏನು ಹಸು ಇಲ್ಲೇನು, ನನ್ನಪ್ಪ ನನಗೆ ಬಡಿತಾನ, ಸುಮ್ಮ ಉಣ್ಣು ಅನ್ನಕತ್ಲಕ್ಕೆ. ನನ್ನಪ್ಪ 2 ದಿನ ಬಿಟ್ಟು ಬಂದ ಮೇಲೆ ನನ್ನನ್ನು ಯಾಕೆ ಉಣಿಸ್ಲಿಲ್ಲ ಅಂತ ಕೇಳ್ತಾನ, ಸುಮ್ಮ ಉಣ್ಣು ಅಂತ ಅಂದ್ಲು. ಅವಾಗ ದೇವರು ಬಂದು ಮುಡ್ಲಿಲ್ಲ, ಪ್ರತ್ಯಕ್ಷ ಆಲಿಲ್ಲ, ಬಾಯಿಗೆ ಹಿಡಿದ್ಲು, ದೇವರನಿಗೆ ಬಡದ್ಲು, ಉಣ್ಣು ದೇವರು ಅಂದ್ಲು. ದೇವರು ಬರಲಿಲ್ಲ, ಕಾಣಲಿಲ್ಲ. ಅವಾಗ ಅಲ್ಲೇ ಕೆಳಗೆಟ್ಟು, ದೇವ್ರೇ ಶಿವ, ನಿನಗೆ ನಾ ಮುಂದಿದ್ದಾಗ ಭಯಲ್ಲ ನಿನಗೆ ಉಣ್ಣೋದು, ನಾ ಮುಂದಿದ್ದಂದ್ರೆ ನೀವು ಉಣ್ಣಂಗಿಲ್ಲಲ್ಲ, ನಾ ಸ್ವಲ್ಪ ಕಡೆ ದೂರ ಹೋಗಿ ಮರಿ ಅಕ್ಕಿ ನೀವು ಉಣ್ಬೇಕು ನೋಡು ಅಂದ್ಲಕ್ಕೆ. ಅವಾಗ ನೋಡ್ರಿ ಆ ಮುಗ್ಧ ಭಕ್ತಿ ಹೆಂಗೈತದ. ಹೋಗಿ ಮತ್ತೆ ಆ ಕಂಬದ ಹಿಂದೆ ಮರಿ ಆದ್ಲಂತ. ಶಿವ ಪ್ರತ್ಯಕ್ಷ ಆಗಿ ಆ ಪ್ರಸಾದವನ್ನು ಸೇವನೆ ಮಾಡಿದ ಅನ್ನುವಂಥ ಇತಿಹಾಸ.
ಅವ್ರ ಅಪ್ಪ ದಿನ ತಗೊಂಡು ಬಂದ ನೈವೇದ್ಯ ಹಿಡಿದ್ರು ಕೂಡ ಒಂದು ದಿನ ಉಂಡ್ಲಾರ್ದ ಶಿವ ಬರೇ ಒಂದ ದಿನ ಒಯ್ದು ನೈವೇದ್ಯ ಹಿಡಿದಿದ್ದಕ್ಕೆ ಶಿವ ತಿಂದ. ಅಲ್ಲಿ ಕೇವಲ ಶಿವನ ಪೂಜೆ ಮಾಡಾಕತ್ತೀನಿ, ನೈವೇದ್ಯ ಹಿಡಿಯಕತ್ತೀನಿ ಅನ್ನುವಂಥ ಅಷ್ಟ ಭಾವ ಇತ್ತು. ಆದ್ರೆ ಇಲ್ಲಿ ಸಣ್ಣ ಮಗಳ ಕೈ ಒಳಗ ಮುಗ್ಧ ಭಾವ, ಸಮರ್ಪಣ ಭಾವ ಇತ್ತು. ಅದಕ್ಕೆ ದೇವರಿಗೆ ಅದು ಅರ್ಪಣ ಆಯ್ತು ಅನ್ನುವಂಥ ಮಾತಿಲ್ಲಿ ವ್ಯಕ್ತ ಆಗ್ತದೆ. ಉಟ್ಕೊಂಡು ದೇವರ ಕಡೆ ಹೋಗಿ ನೈವೇದ್ಯ ಹಿಡಿದ್ರೆ ಭಕ್ತಿ ಅಲ್ಲ. ಬಹಳ ಚಲೋ ಐತಂತ ಬಹಳ ಚಲೋ ದೇವರನ್ನ ಕೂಡಿಸಿ ಆರತಿ ಬೆಳಗ್ಗೆ ಮಂಗಳಾರತಿ ಹಾಡಿದ್ರೆ ದೇವರ ಭಕ್ತಿ ಅಲ್ಲ, ಭಾವ ಬದಲಾಗಬೇಕು ಅಂತ ಹೇಳ್ತಾರೆ. ಮಾಡುವಂತ ಕೆಲಸದೊಳಗ ಭಾವ ಬದಲಾಗಬೇಕು. ಹೋಳಿಗೆ ತಗೊಂಡು ಚಪಾತಿ ತಗೊಂಡು ದೇವರಿಗೆ ನೈವೇದ್ಯ ಹಿಡಿಯಾಕ ಹೋಗ್ತೀರಿ, ಮನ್ಯಾಗ ಮಾಡುವಾಗ ಚಪಾತಿ ಹೋಳಿಗೆ ಅಂತನ ಮಾಡಿರಿ ನೀವು. ಅದನ್ನ ತಗೊಂಡು ಹೋಗಿ ದೇವರ ಗುಡಿ ಒಳಗೆ ಹಿಡಿದು ಹಳ್ಳಿ ತಗೊಂಡು ಬರುವಾಗ ಏನಂತೀರಿ ಅದಕ್ಕೆ? ಪ್ರಸಾದ ಅಂತಿರಲ್ಲ. ಯಾಕ್ರಿ? ಅಲ್ಲೇನು ದೇವ್ರ